Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ನಿಮ್ಮದು ಎಂಥ ಕುಟುಂಬ? ನಿಮ್ಮದು ಎಂಥ ಕುಟುಂಬ? ನನ್ನ ಹೆಸರು ಸಾವಿತ್ರಿಬಾಯಿ ಫುಲೆ. ನಾನು ದೇಶದ ಮೊದಲ ಮಹಿಳಾ ಶಿಕ್ಷಕಿ. ಸಫಲದಲ್ಲಿ ನನ್ನನ್ನು ಮಾನವಾದ ಕಂಪ್ಯೂಟರ್ ನನ್ನ ಹೆಸರು ಮೇರಿ ಕೋಮ್. ನಾನು ಭಾರತ ದೇಶದ ಮಹಿಳಾ ಬಾಕ್ಸರ್ ಆಗಿದ್ದೇನೆ. ನನ್ನ ಹೆಸರು ಮದರ್ ತೆರೇಸಾ. ನಾನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಬಹುಶಃ ಭಾಳಷ್ಟು ಕಡುಬಡತನ ಇರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಶಾಲೆ ಭಾಳಷ್ಟು ಉತ್ತಮವಾಗಿ ಸ್ಪಂದನೆ ಕೊಡ್ತಾ ಇಲ್ಲ, ಶಿಕ್ಷಣ ಕೊಡ್ತಾ ಇಲ್ಲ, ಟೀಚರ್ಸ್ ಯಾರು ಸರಿಗೆ ಪಾಠ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಇವತ್ತು ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಭಾಳಷ್ಟು ಶಿಕ್ಷಣಕ್ಕೆ ಹಿಂದುಳಿದಿದೆ ಅಂತಕ್ಕಂಥ ನಾವು ತಿಳ್ಕೊಂಡು ಇರೋ ಶಾಲೆಗಳೆಲ್ಲ ಇದೇ ಹಣೆ ಬರ ಅಂತ ನಾವು ಪಟ್ಟು ಮಾಡಿ ತೋರಿಸೋದು ತಪ್ಪಂತ ನನ್ನ ಭಾವನೆ. ಯಾಕೆಂದರೆ ಇವತ್ತು ಮೊದಲು ಇಂಗ್ಲೀಷ್ ಮೀಡಿಯಮ್ ಇದ್ದಿಲ್ಲ. ಇಂಗ್ಲೀಷ್ ಮೀಡಿಯಮು ನಾವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ಇಂಗ್ಲೀಷು, 5 ಸ್ಟ್ಯಾಂಡರ್ಡಿಗೆ ಬಂದಾಗ ಇಂಗ್ಲೀಷ್ ಏನಂತ ಗೊತ್ತಿತ್ತು. ಬಟ್ ಇವಾಗ UKG LKG ಮಕ್ಕಳು ಫ್ರೂಟ್ಸ್ ನೇಮು, ಆಲ್ಫಾಬಿಟ್ಸು 1 2 3 ಎಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ. ನಮಗೆ ಹೆಮ್ಮೆ ಆಗುತ್ತೆ ಹೇಳಲಿಕ್ಕೆ. ಯಾರು ಬಂದರೆ ಒಳಗೆ ಕರ್ಕೊಂಡು ಮಾತಾಡ್ತಾರೆ. ಏನಾರ ನಮ್ಮ ಮಕ್ಕಳದ್ದು ಏನಾರ ತಪ್ಪಿದ್ರೆ ತಿಳಿಸ್ತಾರೆ, ತಿದ್ಕೊಳ್ರಿ ಅಂತ ಹೇಳ್ತಾರೆ. ಅಪ್ಪ ಅಮ್ಮವ್ರಿಗೂ ತಿಳಿಸ್ತಾರೆ. ನಾವು ತಿಳ್ಕೊಂಡು ಅವ್ರಿಗೆ ಜಾಣತನ ಕೊಡ್ತೀವಿ. ಒಂದಿನ ಅಲ್ಲ ಸರ್, 13 ವರ್ಷ ಸರ್ವಿಸ್ ಆದ್ರೆ ನಮ್ಗೆ ಯಾರು ಈ ಥರ ನಮ್ಮ ಹೊರಗಡೆ ಟೀ ಥರ ಇದು ಕಾರ್ಮಂಡಳ ಮಿರ್ಚಿ ನಮ್ಮ ಶಾಲೆ ಒಳಗೆ ಅವಕಾಶನೇ ಇಲ್ಲ ಸರ್. ಯಾರು ತರಲ್ಲ, ಯಾರು ತಿನ್ನಲ್ಲ ಸರ್. ಎಲ್ಲ ಚೆನ್ನಾಗಿದೆ ಸರ್, ಅಭಿವೃದ್ಧಿ ಮಾಡಿದ್ದಾರೆ ಸ್ಕೂಲ್ ಅಭಿವೃದ್ಧಿ ಮಾಡ್ತಾರೆ. ಮೊದಲಿಂದ ಆಗಿದ್ದಿಲ್ಲ ಅಭಿವೃದ್ಧಿ? ಇತ್ತು ಸರ್, ಬದಲಾಗಿತ್ತು. ಇವ್ರು ಸರ್ ಬಂದು ಈಗ ಕಟ್ಟಡ ಎಲ್ಲ ಸ್ಯಾಂಕ್ಷನ್ ಆದವು ಸರ್. ಅವನ್ನೆಲ್ಲ ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿ ಮಾಡ್ಯಾರ. ಪೇಂಟಿಂಗ್ ಗೀಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಪೇಂಟಿಂಗ್
ಹಂಪಿ, ಬಹುಶಃ ವಿಜಯನಗರ ಭಾಗದಲ್ಲಿ ಒಂದು ಚಿಕ್ಕ ಗ್ರಾಮ ಕೊಂಡನಾಯಕನಹಳ್ಳಿ ಗ್ರಾಮಕ್ಕೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಶಂಕರನಾಯಕ ಅವ್ರು ಏನು ಹೇಳ್ತಾರೆ ಮಕ್ಕಳ ಬಗ್ಗೆ ಕಾಳಜಿ ತಗೊಂಡು? ಮಕ್ಕಳು ಏನೇನು ಮಾಡ್ತಿರ್ತಾರೆ ಏನೇನಿಲ್ಲ ಅಂತ ಬಂದು ನೋಡ್ತಿರ್ತಾರೆ. ನಾವು ಏನು ಮಾಡ್ತಾ ಇದ್ವಿ ಅಂತ ಅಬ್ಸರ್ವ್ ಮಾಡ್ತಿರ್ತಾರೆ. ಮಕ್ಕಳು ಯಾವ ಥರ ಇದೆ ಅಂತ ನೋಡ್ತಾರೆ. ನಾವು ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ಎರಡನ್ನೂ ಕವರ್ ಮಾಡ್ಕೊಂಡು ನೋಡ್ಕೊತ ಹೋಗ್ತಾರೆ. ಎಕ್ಸಾಂಪಲ್ ನಮ್ಮ ಮಕ್ಕಳೇ ತಗೊಳ್ರಿ, ಏನು ಆ್ಯಕ್ಟಿವಿಟಿ ಮಾಡಿಸ್ತೀರಾ ನೀವು? ರೈಮ್ಸ್ ಕೇಳ್ತೀರಾ, ನಂಬರ್ಸ್ ಕೇಳ್ತೀರಾ, ಆಲ್ಫಾಬಿಟ್ಸ್ ಕೇಳ್ತೀರಾ, ಎನಿ ಒನ್ UKG ಸಂಬಂಧಪಟ್ಟಿದ್ದು ಅವ್ರು ಹೇಳಲಿಲ್ಲ ಅಂದರೆ ಆಮೇಲೆ ನಾನು ಕ್ವಶನ್ ಮಾಡಿರಿ ಸರ್, ನಾನು ಅದಕ್ಕೆ ಆನ್ಸರ್ ಮಾಡಿ. ಆಲ್ಫಾಬೆಟ್ಸ್ ಬರೆಯೋದಾಗಲಿ, ನಂಬರ್ಸ್ ಬರೆಯೋದಾಗಲಿ ಒಂದು 2 ಮಂತ್ಸ್ ಹಂಗೆ ಭಾಳ ಸ್ವಲ್ಪ ಪ್ರಾಬ್ಲಮ್ ಆಯಿತು ಕ್ಲಾಸ್ನಲ್ಲಿ. ಇವಾಗ ಪ್ರಾಬ್ಲಮ್ ಇಲ್ಲ ಸರ್, ಇವಾಗ ಎಲ್ಲ ಚೆನ್ನಾಗಿ ಬರೀತಾರೆ. ಸರ್ಕಾರಿ ಶಾಲೆಗೆ ಹೋಗ್ಬೇಕು ಅಂತಾಗೆಲ್ಲ ಪ್ರೈವೇಟ್ ಹಾಕ್ಬೇಕು ಅಂತ ಹೇಳ್ತಾರೆ ಸರ್. ನಮ್ಮ ಶಾಲೆಯಲ್ಲಿ ಮಾತ್ರ ಸರ್ಕಾರಿ ಶಾಲೆಗೆ ಬೇಕಾದಷ್ಟು ಹುಡುಗರು ಬುದ್ಧಿವಂತರಾಗಿರ್ತಾರೆ. ನಾವೇ ಹಿಡ್ಕೊಂಡು ನೋಡಿದ್ರೆ ನಾವೇ ಓದಿ ಬುದ್ಧಿವಂತರಾಗಿ ಸ್ವಲ್ಪ ತೊಂದರೆ ಇದ್ದರೆ ನಾವೆಲ್ಲರೂ ಒಕ್ಕಟ್ಟಾಗಿ ಸೇರ್ಕೊಂಡು ಸ್ವಲ್ಪ ಅದಕ್ಕೇನು ಕಡಿಮೆ ಇದ್ದಂದ್ರೆ ನಮ್ಮ ಕೈಲಿಂದ ಹಾಕ್ಕೊಂಡು ಮಾಡಣ್ರಿ. ನಮ್ಮ ಕೊಂಡನಾಯಕನಹಳ್ಳಿಯಲ್ಲಿ ಶಾಲೆ ಅಭಿವೃದ್ಧಿ ಆಗಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಒಂದು ಖುಷಿ ಮೇಲೆ ನಾವು ಸದಸ್ಯರ ನೀವು ಎಷ್ಟು ಅನಿಸುತ್ತೆ? ನಿನ್ನೆ ತಿಂಗಳದಾಗ ಆಗಿತ್ತು, ನಿನ್ನೆ ತಿಂಗಳು ಮಾಡ್ಯಾರ ಸರ್ ಸೆಟ್ಟಿಂಗ್ಸಿತ್ತು. ಹಂಗಾಗಿ ಮೊನ್ನೆ ಪೇಂಟಿಂದು ಬಂದಾಗೆಲ್ಲ ಸಾಕಾರ ಮಾಡಿ ಇದು ಮಾಡಿದ್ವಿ ಸರ್. ನೀವು ಮಾಡಿದ್ರಿ? ಅದೊಂದು ಸರ್ ಮುಂದೆ ಏನೋ ನಮ್ಮದು ಸ್ಟೇಜ್ ಹಾಕ್ಬೇಕಂತಿದ್ವಿ ಸರ್. ಅಲ್ಲಿ ಒಂದು ಸೀಟ್ ಹಾಕ್ಬೇಕಂತಿದ್ದೆ, ಅದು ಒಂದು ಪ್ರೊಸೆಸ್ ನಡೀತಾ ಇದೆ ಸರ್. ಆದರೆ ಇಲ್ಲಿ ಮಕ್ಕಳ ಜೊತೆಗೆ ಪ್ರಶಸ್ತಿ ಅಂದಿಲ್ಲದೆ ಶಿಕ್ಷಕರು ಕೂಡ ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಂಡಿರ್ತಕ್ಕಂಥದ್ದು. ಬಹುಶಃ ಉತ್ತಮ ಶಿಕ್ಷಕ ಅಂತಕ್ಕಂಥ ಪ್ರಶಸ್ತಿಗಳು ಕೂಡ ಹಲವಾರು ಶಿಕ್ಷಕರಿಗೆ ಇಲ್ಲಿ ಬಂದಿದೆ. ನನಗೆ ಒಂದು ಉತ್ತಮ ಶಿಕ್ಷಕಿ ಅಂತಂದು ಶಾಲಾ ಹಂತದಲ್ಲಿ ಮಂಜುನಾಥ್ ಸರ್ ಅಂತ ಇದ್ದರು, ಅವರೀಗ ಟ್ರಾನ್ಸ್ಫರ್ ಆಗಿದ್ದಾರೆ. ಅವ್ರ ಮುಖಾಂತರ ನನಗೆ ಶಾಲಾ ಹಂತದಲ್ಲಿ ಉತ್ತಮ ಶಿಕ್ಷಕಿ ಅಂತ, ಮತ್ತು 2022 ಸೆಪ್ಟೆಂಬರ್ 5ರಂದು ವಿಜಯನಗರ ಶಿಕ್ಷಕ ರತ್ನ ಅಂತ ಒಂದು ಪ್ರಶಸ್ತಿ ಲಭಿಸಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಮೇಲೆ ಸಾವಿತ್ರಿಬಾಯಿ ಫುಲೆ ರಾಜ್ಯ ಪ್ರಶಸ್ತಿ ಬಂದಿದೆ ಸರ್ ನನಗೆ. ಅಲ್ಲಿ ಸನ್ಮಾನ ಮಾಡಿದ ನಂತರ ಇಲ್ಲಿನೂ ಸನ್ಮಾನ ಮಾಡಿದ್ರು, ಮತ್ತು ಎಲ್ಲ ನನ್ನ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಸಹ ಬಂದು ನನ್ನ ಸನ್ಮಾನ ಮಾಡಿ ಗೌರವಿಸಿದರು ಸರ್. ಇಲ್ಲಿನೂ ಎಲ್ಲ ಶಿಕ್ಷಕರು ಸನ್ಮಾನ ಮಾಡಿ ಗೌರವಿಸಿ ಪ್ರೀತಿಯ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಸರ್ ನನಗೆ. ಶಾಲೆಯ ಬಗ್ಗೆ ಏನು ಕನಸಿದೆ ನನಗೆ? ಈ ಶಾಲೆಯ ಬಗ್ಗೆ ಏನಂದರೆ ಸರ್, ಇದು ರಸ್ತೆಯ ಪಕ್ಕದಲ್ಲಿದೆ ಶಾಲೆ. ಶಬ್ದ ಮಾಲಿನ್ಯ ಭಾಳ ಆಗ್ತದೆ. ಆಮೇಲೆ ನಾನು ಬಂದಮೇಲೆ ಒಂದು ಅಪಘಾತ ಆಯಿತು, ಒಂದು ಮಗುವಿಗೆ ಕಾಲು ತೊಡೆ ಚರ್ಮ ತಗೊಂಡು ಕಾಲಿಗೆ ಹಾಕಿದ್ದಾರೆ. ಅಂದರೆ ಇದು ಚಿಕ್ಕ ಅಪಘಾತ. ಇನ್ನು ಮುಂದೆ ದೊಡ್ಡ ಅಪಘಾತಗಳಾಗಬಾರ್ದು ಅಂತಂದು ಹೇಳಿದ್ರೆ ಬೇರೆ ಕಡೆ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿ ಉತ್ತಮ ಶಾಲೆಯನ್ನು ಆಗಬೇಕು ಅಂತ ನನ್ನ ಕನಸಿದೆ ಸರ್. 94ರಲ್ಲಿ ಬಂದಾಗ ಎಷ್ಟು ಮಕ್ಕಳು ಸಂಖ್ಯೆ ಇತ್ತು ಇಲ್ಲಿ? ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇತ್ತು, 100-150 ಹಂಗಿದ್ರು. 5 ಜನ ಟೀಚರ್ಸ್ ಇದ್ರು, ಅದರಲ್ಲಿ ನಾನು ಒಬ್ಬಳು ಮಹಿಳಾ
ಮಹಿಳಾ ಶಿಕ್ಷಕಿ ಆಗಿದ್ದೆ. ಬರ್ತಾ ಬರ್ತಾ 6ನೇ ಕ್ಲಾಸ್ ಬಂತು, ಆಮೇಲೆ 7ನೇ ಕ್ಲಾಸ್ ಸ್ಯಾಂಕ್ಷನ್ ಆಯಿತು. ಒಂದೊಂದು ಕ್ಲಾಸ್ ಸ್ಯಾಂಕ್ಷನ್ ಆಗಿ ಹಳೆ ಕಟ್ಟಡ ಎಲ್ಲ ಹೋಗಿ ಹೊಸ ಕಟ್ಟಡ ಎಲ್ಲ ಮತ್ತೆ ಕಟ್ಟಡ ನಿರ್ಮಾಣ ಆಯಿತು. ನನಗೆ 2011ರಲ್ಲಿ ಮಲ್ಕುಂಗುಡಿ ಕ್ಲಸ್ಟರ್ ವತಿಯಿಂದ ಉತ್ತಮ ಶಿಕ್ಷಕ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೊಟ್ಟರು. 2015ರಲ್ಲಿ BRC ಕಡೆಯಿಂದ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೊಟ್ಟಿದ್ದಾರೆ. ನನ್ನ ಕಲಿಕೆ ನೋಡಿ ಅವರೆಲ್ಲ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. BRC ಕಡೆಯಿಂದ, BO ಆಫೀಸ್ ಕಡೆಯಿಂದ, ಅಧಿಕಾರಿಗಳಿಂದ ನನ್ನ ಕ್ಲಾಸ್ ವಿಸಿಟ್ ಮಾಡಿದ್ದಾರೆ. ಒಳ್ಳೆಯ ಉತ್ತಮ ಕಲಿಕೆ ಆಗಿದೆ ಅಂಥೇಳಿ ಅಪ್ರಿಷಿಯೇಟ್ ಮಾಡಿ ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ನಮ್ಮ HM ಸರ್, ಶಂಕರ್ ನಾಯಕ್ ಸರ್ ನಮಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತಾರೆ. ಮಕ್ಕಳೇ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಪಾಠ ಮಾಡಬೇಕು. ಓಕೆ, ಮಕ್ಕಳನ್ನು ಆಟಗಳಲ್ಲಿ ಬಿಟ್ಟಾಗ ಅವರ ಸ್ವಲ್ಪ ಗಮನ ವಹಿಸಬೇಕು. ಒಟ್ಟಿಗೆ ಕಾಳಜಿ ಇದೆ ಸರ್. ಇನ್ನು HM ಸರ್ ಆಗಿರಲಿ, ನಮ್ಮ ಶಂಕರ್ ನಾಯಕ್ ಸರ್ HM ಸರ್ ಇದ್ದಾರಲ್ವೇ, ಅವರು ಏನಪ್ಪ ಮಕ್ಕಳ ಸ್ನೇಹಿ, ಶಾಲಾ ಸ್ನೇಹಿ ಆಗಿದ್ದಾರೆ. ನಮ್ಮನ್ನೂ ಸಹ ಅದೇ ಥರ ಮಕ್ಕಳ ಸ್ನೇಹಿ ಆಗಿರಬೇಕು, ಶಾಲಾ ಸ್ನೇಹಿ ಆಗಿರಬೇಕು ಅಂತ ನಮಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತಾರೆ ಸರ್. ಅವರು ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಒಂದು ಕನಸಿನ ಜೊತೆ ಹೆಜ್ಜೆ ಹಾಕಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಬಂದಿದ್ದೆ ಹೇಗೆ. ಹೀಗಾಗಿ ನಮ್ಮ ಜೊತೆ ಶಂಕರ್ ನಾಯಕ್ ಅವರು ಕೂಡ ಇದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಶಂಕರ್ ನಾಯಕ್ ಎಲ್ಲ ಅಂತೇಳಿ, ಪ್ರಭಾರಿ ಮುಖ್ಯರು ಸರ್ಕಾರಿ ಪ್ರಾಥಮಿಕ ಶಾಲೆ 8ನೇ ವಾರ್ಡ್ ಕೊನೆಯಲ್ಲಿ ಹೊಸಪೇಟೆ ತಾಲೂಕು. ಸರ್, ಈಗ ನಾನು ಈ ಶಾಲೆಯಲ್ಲಿ 2017ರಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. 2017ರಿಂದ 2021 ನವಂಬರ್ವರೆಗೂ ಸಹ ಶಿಕ್ಷಕರಾಗಿ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ. ನಂತರ 2021 ಡಿಸೆಂಬರಿಂದ ನಾನು ಪ್ರಭಾರಿ ಮುಖ್ಯರಾಗಿ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕರು 13 ಜನ ಇದೆ, ಒಂದು ಸೇರಿ 13 ಜನ. ನಂತರ ಅತಿಥಿ ಶಿಕ್ಷಕರು ಅಂತೇಳಿ 3 ಜನ ಇದ್ದಾರೆ. ಆಮೇಲೆ ಈ ಮನೆ 2024-25 ಸಾಲಿನಲ್ಲಿ ರಾಜ್ಯ ಸರ್ಕಾರದವರು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ LKG UKG ವಿಭಾಗ ಸಹ ಪ್ರಾರಂಭ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಹ ನಾವು ಸಹ ನಮ್ಮ ಶಾಲೆಯಲ್ಲಿ LKG ಮತ್ತು UKG ಮಕ್ಕಳನ್ನು ದಾಖಲು ಮಾಡ್ಕೊಂಡಿದ್ದೀವಿ. LKGಯಲ್ಲಿ 30 ಮಕ್ಕಳು, UKGಯಲ್ಲಿ 28 ಮಕ್ಕಳು. ಆಮೇಲೆ 1ನೇ ತರಗತಿ ಆಂಗ್ಲ ಮಾಧ್ಯಮ ಈ ಸಲ ಪ್ರಾರಂಭ ಆಗಿದೆ. ಆಂಗ್ಲ ಮಾಧ್ಯಮ 29 ಮಕ್ಕಳು. ಆ 3 ತರಗತಿಗೆ ಇಲಾಖೆ ಒಂದು ಗೈಡ್ಲೈನ್ಸ್ ಪ್ರಕಾರ ಒಂದು ನಿಯಮಾನುಸಾರ ಅರ್ಹತೆ ಅನುಸಾರ ನಾವು ಅತಿಥಿ ಶಿಕ್ಷಕರನ್ನ ನಮ್ಮ ಶಾಲಾ ಹಂತದಲ್ಲಿ ನಾವು HMs ನಾವು ಒಳಗೊಂಡಂತೆ ಟೀಚರ್ಸ್ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಟೀಚರ್ಸ್ ಇಲಾಖೆ ಏನು ಸಲಹೆ ಮಾರ್ಗಸೂಚನೆ ಕೊಟ್ಟಿರ್ತಾರೆ ಅದೇ ಮಾರ್ಗಸೂಚನೆ ನಾವು ಪಾಲನೆ ಮಾಡ್ತಾ ಒಂದು ಉತ್ತಮ ರೀತಿಯಿಂದ ನಾವು ಶಾಲೆಯನ್ನು ಅಭಿವೃದ್ಧಿ ಪಡಿಸ್ತಾ ಹೋಗ್ತಾಯಿದ್ವಿ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಸಹ ಅಷ್ಟೇ, ನಮ್ಮ ಶಾಲೆ ಹೊಸಪೇಟೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ. ಅದು ಕೊಳಚೆ ಪ್ರದೇಶ, ಸ್ಲಮ್ ಏರಿಯಾ ಇರ್ತಕ್ಕಂಥ ನಮ್ಮ ಈ ವಾರ್ಡು 8ನೇ ವಾರ್ಡು. ಸೊ ಹಾಗಾಗಿ ನಮ್ಮ ಶಾಲೆಗೆ ಈಗ ಗ್ರಾಮ ಪಂಚಾಯತಿ ಆದರೆ ಗ್ರಾಮ ಪಂಚಾಯತಿ ಇದರಲ್ಲಿ ಸಾಕಷ್ಟು ಅನುದಾನಗಳು ಬರುತ್ತೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಂದ ವಿಶೇಷವಾಗಿದ್ದ ಅನುದಾನ ಇರುತ್ತೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಣ್ತಕ್ಕಂಥ ಸಹಜ ನಾವು ನೋಡ್ತಾ ಇದ್ದೀವಿ. ಬಟ್ ನಮ್ದು ಏನಾಗಿದೆ, ನಮ್ಮದು ನಗರ ವ್ಯಾಪ್ತಿಯಲ್ಲಿ ಬರುತ್ತೆ, ಸ್ಲಮ್ ವ್ಯಾಪ್ತಿಯಲ್ಲಿ ಬರ್ತವೆ. ಸೊ ಹಾಗಾಗಿ ನಗರಸಭೆ ಮುನ್ಸಿಪಾಲಿಟಿ ಕಡೆಯಿಂದ ಏನಾದರೂ ಸವಲತ್ತುಗಳು ಬಂದಾಗ ಮಾತ್ರ ನಾವು ಶಾಲೆಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಅದಿಲ್ಲ ಅಂದಾಗ ನಾವು ನಮ್ಮ ಇಲಾಖೆಯಿಂದ ಏನು ಬರುತ್ತೆ ಅವನ್ನೆಲ್ಲ ನಾವು ಸಂಪೂರ್ಣವಾದ ಅದರ ಬೆನಿಫಿಟ್ನ ತೊಗೊಂಡಿವಿ. ಈಗ ನಾವು ಲಾಸ್ಟ್ ಇಯರ್ 2022-23 ಸಾಲಲ್ಲಿ 3 ಕೊಠಡಿ ಬಂತು, 3 ಕೊಠಡಿ ನಿರ್ಮಾಣ ಆಯಿತು. ಅದು ಬಳ್ಳಾರಿ JP ಕಡೆಯಿಂದ. ಹಾಗೆಯೇ ಮತ್ತೆ ಲಾಸ್ಟ್ ಇಯರ್ ಒಂದು ಕೊಠಡಿ ಬಂತು. ಈಗೆಲ್ಲ ಕಾಮಗಾರಿ ನಡೀತಾ ಇದೆ, ಸ್ಟೇಜ್ ಹಾಕ್ಸಿದ್ದೀವಿ. ಆಮೇಲೆ ಈಗೇನ ಈ ಕಲ್ಯಾಣ ಕರ್ನಾಟಕ KKRDB ಯೋಜನೆಯಲ್ಲಿ ಈಗ ಈ 4 ಹಳೆಯ ಕೊಠಡಿ ಮೇಲೆ ಶೀಟನ್ನು ಹಾಕ್ತಾ ಇದೆ. ಈಗಾಗಲೇ ಕಾಮಗಾರಿ ಸಹ ಪ್ರಗತಿಯಲ್ಲಿದೆ, ನಡೀತಾ ಇದೆ. ಆಮೇಲೆ ನಮ್ಮ ಕಮಿಟಿ ಏನಿದೆ, ಈಗ ನಮ್ಮ ಶಾಲಾ ಸುಧಾರಣಾ ಸಮಿತಿ, ಅವರು ಸಹ ಉತ್ತಮ ರೀತಿ ನಮಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ತಂದೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದು. ಬಟ್ ನಮಗೂ ಮನೆಯಲ್ಲಿ ಸಂಸ್ಕಾರ ಅನ್ನೋದಿತ್ತು. ಆಮೇಲೆ ನಾನು ಈ ಶಾಲೆ ಬರೋಕ್ಕೂ ಮುಂಚೆ ನಾನು ಇಲಾಖೆಯಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿದ್ದೆ. CRP ಆಗಿ ಕೆಲಸ ಮಾಡಿದ್ದೀನಿ, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಮ ಅಡಲ್ಟ್ ಎಜುಕೇಷನ್ ಲಿಟ್ರಸಿ ಪ್ರೋಗ್ರಾಮಲ್ಲಿ ಸುಮಾರು 18 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಸ್ವಚ್ಛತೆ ಆಂದೋಲನ ಸ್ಕೀಮ್ನಲ್ಲಿ ಸಹ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪಂಚಾಯತಿಯಲ್ಲಿ. ಸೊ ಹಾಗಾಗಿ ಎಲ್ಲ ಹೊರಗಡೆ ಯಾವ ರೀತಿ ಹೆಂಗಿರ್ಬೇಕು ಅನ್ನೋದೆಲ್ಲ ಒಂದು ಅನುಭವದ ಮೇಲೆ ನಾವು ಶಾಲೆಯಲ್ಲಿ ಸಹ ಅದೇ ದಾಟಿಯಲ್ಲಿ ಹೋಗ್ಬೇಕಂತ ನಾವು
भक्ता स्वं पर्युपासते येषाप्यक्षरमव्यक्तं तेषां के योगवित्तमाः श्रीभगवानुवाच मय्यावेशमनो ಕವನ ಸರ್ಕಾರಿ ಶಾಲೆ ಎಂದರೆ ಮಕ್ಕಳೆಂಬ ಹೂಗಳ ತೋಟ. ದಿನವೂ ಕೇಳಿವೆ ಜ್ಞಾನದ ಪಾಠ, ನಮಗಿಲ್ಲ ಅಜ್ಞಾನದ ಕಾಟ. 28 ಡಿಸೆಂಬರ್ 2024 ಶನಿವಾರ. ವಿಜಯವಾಣಿ ಬೆಂಗಳೂರು. ಕೆರೆ ಕಣ್ಮರೆ ಬದುಕಿಗೆ ಬರೆ. ನಗರಸಭಾ ಸದಸ್ಯರು, ಆಮೇಲೆ ನಮ್ಮ ಪಾಲಕ ಪೋಷಕರು, ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ, ಆಮೇಲೆ ನಮ್ಮ ಇಲಾಖೆಯ ಒಂದು ಎಲ್ಲ ವೃಂದದ ಅಧಿಕಾರಿಗಳು ಇವರೆಲ್ಲರೂ ಸಹ ನಮಗೆ ಉತ್ತಮ ರೀತಿಯಿಂದ ಕೋಆಪ್ರೇಟಿವ್ ಮಾಡ್ತಾ ಇದ್ದಾರೆ. ಶಾಲೆ ಬಗ್ಗೆ ಭಾಳಷ್ಟು ಚಿಂತನೆ ಇರ್ತಕ್ಕಂಥ ಒಂದು ಕಮಿಟಿ. ಈ ಕಮಿಟಿ ನಾವೆಲ್ಲರೂ ಸೇರಿ ನಾವು ಚಿಂತನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಎಲ್ಲರೂ ಸೇರಿ ಉತ್ತಮ ರೀತಿಯಿಂದ ನಾವು ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಊರಿನವರು ಸಹ ಒಳ್ಳೆಯ ರೀತಿಯಿಂದ ನಮಗೆ ಪ್ರೋತ್ಸಾಹ ಸಹಕಾರ ಕೊಟ್ಟಿರ್ತೀರಿ. ಆಮೇಲೆ ಶಾಲೆಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ದಾನಿಗಳು ನಮ್ಮ ಶಾಲೆಗೆ ಮೂಲಭೂತವಾಗಿ ಏನೇನು ಬೇಕು, ಶೌಚಾಲಯ ಬೇಕು ಅಂದ್ರೆ ಶೌಚಾಲಯ, ಬಾಲಿಕೆ ಶೌಚಾಲಯ ಕಟ್ಸ್ಕೊಡ್ತೀವಿ. ಆಮೇಲೆ ನಮ್ಮ ಶಾಲೆಗೆ ಸಂಪೂರ್ಣವಾದ ಗೋಡೆ ಬಣ್ಣ ಸುಣ್ಣ ಬಣ್ಣ ಆಗಬೇಕಾಯಿತು. ಅದು ಒಂದು ಬೆಂಗಳೂರು ಒಂದು ಸಂಸ್ಥೆ ಓಪೋ ಫೌಂಡೇಶನ್ ಅಂತೇಳಿ ಅವರು ನಮ್ಮ ಶಾಲೆಗೆ ಎಲ್ಲ ಕೊಠಡಿಗೆ ನಮಗೆ ಶಾಲೆ ಒಳಗಡೆ ಹೊರಗಡೆ ಎಲ್ಲ ಪೇಂಟ್ ಮಾಡಿಕೊಟ್ರು. ಅವರು ಸಹ ನಮ್ಮ ಶಾಲಾ ಮಕ್ಕಳ ಪರವಾಗಿ, ನಮ್ಮ ಊರಿನ ಗಣ್ಯರ ಪರವಾಗಿ, ಎಲ್ಲ ಮಕ್ಕಳ ಪರವಾಗಿ, ಶಿಕ್ಷಣ ಪ್ರೇಮಿಗಳ ಪರವಾಗಿ, ಆಮೇಲೆ ಅವೆಲ್ಲರೂ ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ಸ್ವತಂತ್ರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಪತ್ರಿಕೋದ್ಯಮ ನಡೆಸೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಆದರೆ ನೀವು ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ. ನಿಮ್ಮ ಆರ್ಥಿಕ ಬೆಂಬಲ ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಹೆದರದೆ ನಿಮ್ಮ ಧ್ವನಿಗೆ ಧ್ವನಿ ಆಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ಆದರೆ ನೀವು ಆರ್ಥಿಕ ಸಹಾಯ ಮಾಡಬೇಕಾದ್ರೆ ನಮ್ಮ ವಾರ್ಷಿಕ ಚಂದಾದಾರರಾಗಿ. ಹೆಚ್ಚೇನು ಕೇಳ್ತಾ ಇಲ್ಲ, ದಿನಕ್ಕೆ ₹1 ಅಂದರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಮತ್ತು ಜನನಾಯಕ ಅಪ್ಪು ಟಿವಿ ಕುಟುಂಬದ ಸದಸ್ಯರಾಗಿ.